ಸ್ನೇಹಿತ ಬಂಧುಗಳೇ ನಮಸ್ಕಾರ. ವಾಯ್ಸ್ ಆಫ್ UK ಕನ್ನಡಿಗ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭಾರತದ ಇತಿಹಾಸದಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿದಂತಹ ಅತಿ ಹೆಚ್ಚು ವರ್ಷಗಳ ಕಾಲ ಆಳಿದಂತಹ ವಿಜಯನಗರ ಸಾಮ್ರಾಜ್ಯದ ಇತಿಹಾಸ ಹಾಗೂ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ದಕ್ಷಿಣ ಭಾರತದ ರಾಜಮನೆತನಗಳಾಗಿದ್ದ ದೇವಗಿರಿಯ ಯಾದವರು, ವಾರಂಗಲ್ಲಿಯ ಕಾಕತೀಯರು, ಮಧುರೆಯ ಪಾಂಡ್ಯರು, ದ್ವಾರ ಸಮುದ್ರದ ಹೊಯ್ಸಳರು ಮತ್ತು ತಂಜಾವೂರಿನ ಚೋಳರು ಅಲ್ಲಾವುದ್ದೀನ್ ಖಿಲ್ಜಿಯ ಭೀಕರ ದಾಳಿಗೆ ತುತ್ತಾದರು. ಇದರ ಪರಿಣಾಮವಾಗಿ ರಾಜಕೀಯ ಅಭದ್ರತೆ, ಅಸ್ಥಿರತೆ, ಕ್ಷೋಭೆ, ಭಯ ಮತ್ತು ಧಾರ್ಮಿಕ ವಿಪ್ಲವ ಕಾಣಿಸಿಕೊಂಡವು. ಈ ಸನ್ನಿವೇಶದಲ್ಲಿ ವಿಜಯನಗರ ಸಾಮ್ರಾಜ್ಯವು ಉದಯವಾಯಿತು. ವಿಜಯನಗರ ಸಾಮ್ರಾಜ್ಯ 1336ರಲ್ಲಿ ಹಕ್ಕ ಮತ್ತು ಬುಕ್ಕ ಎಂಬ ಅಣ್ಣ ತಮ್ಮಂದಿರಿಂದ ಸ್ಥಾಪಿಸಲ್ಪಟ್ಟಿತು. ಈ ಸಾಮ್ರಾಜ್ಯದ ಹೆಸರು ಅದರ ರಾಜಧಾನಿ ವಿಜಯನಗರದಿಂದ ಬಂದಿದ್ದು ಅವಶೇಷಗಳನ್ನು ಇಂದಿನ ಹಂಪಿಯಲ್ಲಿ ಕಾಣಬಹುದಾಗಿದೆ. ಸಾಮ್ರಾಜ್ಯ ಸ್ಥಾಪಿಸಿದ ನಂತರ ಮೊದಲು 2 ದಶಕಗಳಲ್ಲಿ ಹರಿಹರ, ತುಂಗಭದ್ರಾ ನದಿ ಪ್ರದೇಶದ ದಕ್ಷಿಣದ ತುದಿಯವರೆಗೂ ನಿಯಂತ್ರಣ ಪಡೆದಿದ್ದರಿಂದ ಅವರನ್ನು ಪೂರ್ವ ಪಶ್ಚಿಮ ಸಮುದ್ರಾಧೀಶ್ವರ ಎಂದು ಕರೆಯುತ್ತಿದ್ದರು. ವಿಜಯನಗರ ಸಾಮ್ರಾಜ್ಯದ ಚಕ್ರಾಧಿಪತ್ಯದೊಂದಿಗೆ ಹರಿಹರ 2ನೇ ಕೃಷ್ಣ ನದಿಯನ್ನು ಮೀರಿ ರಾಜ್ಯವನ್ನು ವಿಸ್ತರಿಸಿ ಸಂಪೂರ್ಣ ದಕ್ಷಿಣ ಭಾರತವನ್ನು ವಿಜಯನಗರದ ಆಳ್ವಿಕೆಗೆ ಒಳಪಡಿಸಿದರು. ವಿಜಯನಗರದ ಸೈನ್ಯವು ಸ್ಥಿರವಾಗಿ ವಿಜಯವನ್ನು ಸಾಧಿಸುತ್ತಾ ಕೃಷ್ಣದೇವರಾಯರ ಆಳ್ವಿಕೆಯಲ್ಲಿ ಉತ್ತುಂಗವನ್ನು ತಲುಪಿತು. ಸುಲ್ತಾನರ ಆಳ್ವಿಕೆಯಲ್ಲಿ ಇದ್ದ ಪ್ರಾಂತ್ಯಗಳನ್ನು ಮರುವಶಪಡಿಸಿಕೊಂಡಿರದಲ್ಲದೆ ದಕ್ಷಿಣದಲ್ಲಿ ಅವರ ಅಧೀನದಲ್ಲಿದ್ದವರ ಮೇಲೆ ನಿಯಂತ್ರಣ ಕಾಪಾಡಿಕೊಂಡು ಬಂದರು. 1565ರಲ್ಲಿ ನಡೆದ ತಾಳಿಕೋಟೆಯಲ್ಲಿ ನಡೆದ ಕದನದಲ್ಲಿ ಬಹುಮನಿ ಸುಲ್ತಾನರ ಕೈ ಮೇಲಾಯಿತು. ವಿಜಯನಗರದ ರಾಮರಾಯರು ಸೋತರು. ಸುಲ್ತಾನರ ಸೈನ್ಯವು ಕೊನೆಯಲ್ಲಿ ಹಂಪಿಯನ್ನು ಲೂಟಿ ಮಾಡಿ ಎಷ್ಟು ಧ್ವಂಸ ಮಾಡಿದ್ದರೆಂದರೆ ಇದು ಮತ್ತೆ ವಾಸ ಮಾಡಲು ಯೋಗ್ಯವಾಗಿ ಉಳಿಯಲಿಲ್ಲ. ತಿರುಮಲ ದೇವರಾಯ ಬದುಕುಳಿದ ಏಕೈಕ ನಾಯಕ ಹಾಗೂ ವಿಜಯನಗರವನ್ನು ಬಿಟ್ಟು ಪೆನುಕೊಂಡಕ್ಕೆ ತೆರಳುವಾಗ 1500 ಆನೆಗಳನ್ನು ಮೇಲೆ ಅಪಾರ ಸಂಪತ್ತನ್ನು ಹೊತ್ತುಕೊಂಡು ಹೋದರು. ವಿಜಯನಗರ ಸಾಮ್ರಾಜ್ಯದ ರಾಜರು ತಮ್ಮ ಹಿಂದಿನ ರಾಜರುಗಳಾದ ಹೊಯ್ಸಳ, ಕಾಕತೀಯ, ಪಾಂಡ್ಯರಿಂದ ಅಭಿವೃದ್ಧಿಪಡಿಸಿ ಆಡಳಿತಾತ್ಮಕ ವಿಧಾನಗಳನ್ನು ಅನುಸರಿಸಿ ಅಲ್ಲಲ್ಲಿ ತಮಗೆ ಹೊಂದುವಂತೆ ಬದಲಾವಣೆಗಳನ್ನು ಮಾಡಿಕೊಂಡರು. ರಾಜನು ಸರ್ವಾಧಿಕಾರಿಯಾಗಿದ್ದು ಅವರಿಗೆ ನೆರವಾಗಲು ಪ್ರಧಾನರು ಮತ್ತು ಮಹಾಪ್ರಧಾನರಿಂದ ಇತರ ಪ್ರಮುಖರೆಂದರೆ ಕಾರ್ಯಕರ್ತ ಅಥವಾ ರಾಯಸ್ವಾಮಿ ಮತ್ತು ಅಧಿಕಾರಿಗಳು. ಸಾಮ್ರಾಜ್ಯವನ್ನು 5 ರಾಜ್ಯಗಳಾಗಿ ವಿಂಗಡಿಸಲಾಗಿದ್ದು ಪ್ರತಿಯೊಂದು ರಾಜ್ಯವನ್ನು ದಂಡನಾಯಕ ಮತ್ತು ರಾಜವಂಶದ ಒಬ್ಬರು ಸೇರಿ ಸ್ಥಳೀಯ ಭಾಷೆಯನ್ನು ಉಪಯೋಗಿಸಿ ಆಡಳಿತವನ್ನು ನಡೆಸುತ್ತಿದ್ದರು. ಪ್ರತಿ ರಾಜ್ಯವನ್ನು ವಿಷಯ, ಸೀಮೆ ಹಾಗೂ ಕಂಪನಗಳಾಗಿ ವಿಂಗಡಿಸಲಾಗಿತ್ತು. ಇನ್ನು ರಾಜ ಕೃಷ್ಣದೇವರಾಯ ವೈಯಕ್ತಿಕ ಸೇನೆಯಲ್ಲಿ 1,00,000 ಕಾಲಾಳುಗಳ ಪಡೆ, 20,000 ಅಶ್ವಗಳು ಮತ್ತು 900 ಆನೆಗಳಿದ್ದವು. ಇದು 2 ಲಕ್ಷ ಸೈನಿಕರ ನಾವಿಗಡ ಪ್ರಭುವಿನ ಆಳ್ವಿಕೆಯಲ್ಲಿ ಇದ್ದ ನೌಕಾ ಸೈನ್ಯದ ಒಂದು ಭಾಗವಾಗಿತ್ತು. ರಾಜ ಕೃಷ್ಣದೇವರಾಯರಿಗೆ ವ್ಯಾಸತೀರ್ಥ ವಾದಿರಾಜತೀರ್ಥರ ಗುರು, ಹಾಗೆಯೇ ವಾದಿರಾಜತೀರ್ಥ ಪುರಂದರದಾಸರ ಗುರು ಹಾಗೂ ಇವರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಮತ್ತು ಕನಕದಾಸರ ಮೇಲೆ ಅಪಾರ ಭಕ್ತಿ ಇದ್ದು ಸಂತರನ್ನು ತಮ್ಮ ಕುಲದೇವತರೆಂದು ತಮ್ಮ ಬರಹಗಳಲ್ಲಿ ಗೌರವಿಸಿದ್ದಾರೆ. ಇದೇ ಸಮಯದಲ್ಲಿ ಅಣ್ಣಮಾಚಾರ್ಯರು ನೂರಾರು ಕೀರ್ತನೆಗಳನ್ನು ತೆಲುಗಿನಲ್ಲಿ ಕೂಡ ರಚಿಸಿದ್ದಾರೆ. ವಿಜಯನಗರದ ಆಳ್ವಿಕೆಯಲ್ಲಿ ಕವಿಗಳು, ವಿದ್ವಾಂಸರು ಮತ್ತು ತತ್ವಜ್ಞಾನಿಗಳು ಕನ್ನಡ, ತೆಲುಗು, ಸಂಸ್ಕೃತದಲ್ಲಿ ಧರ್ಮ, ಜೀವನ ಚರಿತ್ರೆ, ಪ್ರಬಂಧ, ಸಂಗೀತ, ವ್ಯಾಕರಣ, ಕಾವ್ಯ, ಔಷಧ ಮತ್ತು ಗಣಿತಶಾಸ್ತ್ರದ ಬಗ್ಗೆ ಬರೆದರು. ಹಲವಾರು ರಾಜರುಗಳು ಖುದ್ದು ಒಳ್ಳೆಯ ಬರಹಗಾರರಾಗಿದ್ದರೂ ಕೃಷ್ಣದೇವರಾಯರ ಜಾಂಬವತಿ ಕಲ್ಯಾಣ ಕಾವ್ಯಾತ್ಮಕ ಮತ್ತು ನಾಟಕ ಕೌಶಲ್ಯವನ್ನು ಹೊಂದಿತ್ತು. ಕುಮಾರವ್ಯಾಸ ಗದುಗಿನ ಭಾರತವನ್ನು ಬರೆದರು. ಇದರೊಂದಿಗೆ ಹಳೆಯ ಕನ್ನಡದಿಂದ ಆಧುನಿಕ ಕನ್ನಡದ ಸಾಹಿತ್ಯ ಪರಿವರ್ತನೆಯನ್ನು ಕಾಣಬಹುದು. ಚಾಮರಸ ಅವರ ಪ್ರಭುಲಿಂಗ ಲೀಲೆ ತಮಿಳು ಮತ್ತು ತೆಲುಗಿಗೆ ಭಾಷಾಂತರಗೊಂಡಿತು. ಕೃಷ್ಣದೇವರಾಯರ ಆಸ್ಥಾನದಲ್ಲಿದ್ದ 8 ಪ್ರಸಿದ್ಧ ವಿದ್ವಾಂಸರಿದ್ದು ಅವರು ಅಷ್ಟದಿಗ್ಗಜರೆಂದು ಪ್ರಖ್ಯಾತಿ ಗಳಿಸಿದ್ದರು. ಇವರುಗಳಲ್ಲಿ ಅಲ್ಲಸಾನಿ ಪೆದ್ದನ್ನ, ಆಂಧ್ರ ಕವಿತಾ ಪಿತಾಮಹ ಮತ್ತು ತೆನಾಲಿ ರಾಮಕೃಷ್ಣ ಪ್ರಸಿದ್ಧರೆನಿಸಿದರು. ಇತರ 6 ಕವಿಗಳೆಂದರೆ ನಂದಿ ತಿಮ್ಮಣ್ಣ, ರಾಮಭದ್ರ, ಮಲ್ಲಣ್ಣ, ರಾಮರಾಜ,
ಭೂಷಣ, ಪಿಂಗಾಲಿ ಸೂರಣ್ಣ ಮತ್ತು ದುರ್ಗತಿ ಎಲ್ಲ ಕವಿಗಳಲ್ಲಿ ಮಹಾನ ಎನಿಸಿಕೊಂಡ ಶ್ರೀನಾಥರನ್ನ ದೇವರಾಯ ಎರಡು ಪೋಷಿಸಿದ್ದರಲ್ಲದೆ ಅವರಿಗೆ ಸಮಾನವಾಗಿ ಗೌರವವನ್ನು ಕೊಡಲಾಗುತ್ತಿತ್ತು. ವಿಜಯನಗರದ ವಾಸ್ತುಶಿಲ್ಪವನ್ನು ನೋಡೋದಾದರೆ ವಿಜಯನಗರ ವಾಸ್ತುಶೈಲಿಯು ಚಾಲುಕ್ಯರ, ಹೊಯ್ಸಳರ, ಪಾಂಡ್ಯ ಮತ್ತು ಚೋಳರ ಶೈಲಿಗಳ ಒಂದು ರೋಮಾಂಚಕ ಸಂಯೋಜನೆಯಾಗಿದೆ. ಇದರ ಶೈಲಿಯ ಲಕ್ಷಣಗಳನ್ನು ಕಲ್ಯಾಣ ಮಂಟಪ, ವಸಂತ ಮಂಟಪ ಮತ್ತು ರಾಯಗೋಪುರಗಳಲ್ಲಿ ಕಾಣಬಹುದು. ರಾಜ್ಯವು ಯಾವಾಗಲೂ ಆಕ್ರಮಣಕ್ಕೆ ತುತ್ತಾಗುವ ಸನ್ನಿವೇಶಗಳು ಇದ್ದುದರಿಂದ ಕಾರ್ಮಿಕರು ಗಟ್ಟಿ ಗ್ರಾನೈಟ್ ಕಲ್ಲುಗಳನ್ನು ಉಪಯೋಗಿಸುತ್ತಿದ್ದರು. ಸಾಮ್ರಾಜ್ಯದ ಸ್ಮಾರಕಗಳು ದಕ್ಷಿಣ ಭಾರತದೆಲ್ಲ ಸಂಪೂರ್ಣ ಹರಡಿದ್ದರೂ ರಾಜಧಾನಿ ವಿಜಯನಗರದಲ್ಲಿರುವ ಮುಕ್ತ ರಂಗಭೂಮಿಯದೇ ಒಂದು ಮೇಲುಗೈಯಾಗಿತ್ತು. ಪ್ರಸನ್ನ ವಿರೂಪಾಕ್ಷ ದೇವಸ್ಥಾನ, ಹಜಾರೆ ರಾಮ ಮಂದಿರಗಳೆರಡು ಡೆಕ್ಕನ್ ವಾಸ್ತುಶಿಲ್ಪಗಳನ್ನು ಬಿಂಬಿಸುತ್ತವೆ. ವಿಜಯನಗರ ಕಲೆಯ ಒಂದು ಭವ್ಯ ಮಾದರಿಯಾದ ವಿಜಯ ವಿಠ್ಠಲ ದೇಗುಲ ಕಟ್ಟಿಸಲು ದಶಕಗಳೇ ಹಿಡಿದವು. ವಿಜಯನಗರ ಶೈಲಿಯ ಮತ್ತೊಂದು ಉದಾಹರಣೆ ಎಂದರೆ ದೊಡ್ಡ ಏಕಶಿಲೆಗಳಲ್ಲಿ ಕೆತ್ತಲ್ಪಟ್ಟ ಸಾಸಿವೆ ಕಾಳು ಮತ್ತು ಕಡಲೆಕಾಳಿನ ಗಣೇಶ, ವೇಣೂರು ಮತ್ತು ಕಾರ್ಕಳದ ಗೊಮ್ಮಟೇಶ್ವರ, ಲೇಪಾಕ್ಷಿಯ ನಂದಿ. ವಿಜಯನಗರ ಶೈಲಿಯ ದೇವಸ್ಥಾನಗಳನ್ನು ಕರ್ನಾಟಕದಲ್ಲಿ ಕೋಲಾರ, ಶೃಂಗೇರಿ, ಕನಕಗಿರಿ ಮತ್ತು ಇತರ ಸ್ಥಳಗಳಲ್ಲಿ, ಆಂಧ್ರ ಪ್ರದೇಶದಲ್ಲಿ ಲೇಪಾಕ್ಷಿ, ಅಹೋಬಲ, ಶ್ರೀಕಾಳಹಸ್ತಿ, ತಿರುಮಲ ವೆಂಕಟೇಶ್ವರ ದೇವಸ್ಥಾನದಲ್ಲಿ, ತಮಿಳುನಾಡಿನಲ್ಲಿ ವೆಲ್ಲೂರು, ಕುಂಭಕೋಣಂ, ಕಾಂಚಿ ಮತ್ತು ಶ್ರೀರಂಗಂನಲ್ಲಿ ಕಾಣಬಹುದು. ವಿಜಯನಗರ ಕಲೆಗಳಲ್ಲಿ ಒಂದಾದ ಗೋಡೆ ಚಿತ್ರಕಲೆಯನ್ನು ವಿರೂಪಾಕ್ಷ ದೇವಸ್ಥಾನದಲ್ಲಿ, ದಶಾವತಾರ ಮತ್ತು ಗಿರಿಜಾ ಕಲ್ಯಾಣ, ವೀರಭದ್ರ ದೇವಸ್ಥಾನದಲ್ಲಿ ಶಿವಪುರಾಣ ಮತ್ತು ಕಂಚಿಯ ಕಾಮಾಕ್ಷಿ ಮತ್ತು ವರದರಾಜ ದೇವಸ್ಥಾನಗಳಲ್ಲಿ ಕಾಣಬಹುದು. ದೇವಾಲಯವು ಪ್ರಸಿದ್ಧ ಸಂಗೀತ ಕಂಬಗಳನ್ನು ಹೊಂದಿದ್ದು ಬ್ರಿಟಿಷರು ಇದರ ಗುಟ್ಟನ್ನು ತಿಳಿಯಲು ಕಂಬಗಳನ್ನು ಎರಡು ಹೋಳಾಗಿಸಿದರೂ ಅದರ ಗುಟ್ಟನ್ನು ಅರಿಯದಾದರೂ ಮತ್ತು ಆ ಕಂಬಗಳು ಇಲ್ಲಿಗೂ ಅಲ್ಲಿ ಕಾಣಬಹುದಾಗಿದೆ. ಸುಮಾರು 7,000 ಶಾಸನಗಳು, 300 ತಾಮ್ರ ಶಾಸನಗಳು ದೊರಕಿದ್ದು ಅರ್ಧದಷ್ಟು ಕನ್ನಡದಲ್ಲಿ ಇವೆ ಮತ್ತು ಉಳಿದವು ತೆಲುಗು, ತಮಿಳು ಮತ್ತು ಸಂಸ್ಕೃತದಲ್ಲಿ ಇವೆ. ನಾಣ್ಯಗಳನ್ನು ಚಿನ್ನ, ಬೆಳ್ಳಿ ಮತ್ತು ತಾಮ್ರದಿಂದ ರಚಿಸಲಾಗಿದ್ದು ಹಂಪಿ, ಪೆನುಕೊಂಡ ಮತ್ತು ತಿರುಪತಿಯಲ್ಲಿ ಟಂಕಿಸುತ್ತಿದ್ದರು ಮತ್ತು ಅವುಗಳ ಮೇಲೆ ರಾಜನ ಹೆಸರನ್ನು ನಾಗರಿ, ಕನ್ನಡ, ತೆಲುಗಿನ ಲಿಪಿಯನ್ನು ಉಪಯೋಗಿಸುತ್ತಿದ್ದರು. ಪ್ರಾಚೀನ ನಾಣ್ಯಗಳಲ್ಲಿ ಹನುಮಂತ ಮತ್ತು ಗರುಡ, ವಿಷ್ಣುವಿನ ವಾಹನದ ಚಿತ್ರಗಳನ್ನು ಹೊಂದಿರುತ್ತವೆ. ಕನ್ನಡ ಮತ್ತು ತೆಲುಗಿನಲ್ಲಿ ಬರೆದ ಶಾಸನಗಳಲ್ಲಿ ಗೂಢಾರ್ಥವನ್ನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಇತಿಹಾಸಕಾರರು ದಾಖಲಿಸಿದ್ದಾರೆ. ಒಮ್ಮೆ ವಿಜಯನಗರಕ್ಕೆ ಭೇಟಿ ಕೊಟ್ಟಿದ್ದ ಡೊಮಿಗು ಫೆಸ್ ವಿಜಯನಗರವನ್ನು ಹೀಗೆ ವರ್ಣಿಸಿದ್ದಾನೆ: ಈ ಪಟ್ಟಣದ ವಿಸ್ತಾರವನ್ನು ನಾನು ಏನೆಂದು ಬಣ್ಣಿಸಲಿ? ಒಮ್ಮೆಯೇ ಇಡೀ ಪಟ್ಟಣವನ್ನು ಕಂಡರಷ್ಟೇ ಇದನ್ನು ನಾನು ಚೆನ್ನಾಗಿ ಬಣ್ಣಿಸಲಾದೀತು. ಆದರೂ ನಾನು ಒಂದು ಗುಡ್ಡವನ್ನೇರಿ ನೋಡಿದೆನು. ಆಗ ನನ್ನ ಕಣ್ಣಿಗೆ ಬಿದ್ದ ಭಾಗವೇ ರೋಮ್ ಪಟ್ಟಣದಷ್ಟು ವಿಶಾಲವೂ ಅತ್ಯಂತ ಮನೋಹರವೂ ಆಗಿದೆ. ಅಲ್ಲಿ ನಿಬಿಡವಾದ ಗಿಡಗಳ ಸಾಲುಗಳು ಅಂದವಾಗಿ ಕಂಡವು. ಅಲ್ಲಲ್ಲಿ ಅನೇಕ ಸರೋವರಗಳು ಕಂಗೊಳಿಸುತ್ತವೆ. ಅರಮನೆಯ ಸಮೀಪದಲ್ಲಿಯೇ ತೆಂಗಿನ ಬನಗಳು, ಫಲಭರಿತವಾದ ತೋಟಗಳು ತುಂಬಿವೆ. ಅಲ್ಲಲ್ಲಿಗೆ ನಿರ್ಮಲವಾಗಿ ಹರಿಯುವ ತೊರೆಗಳಿಂದ, ಹಸಿರು ಬಳ್ಳಿಗಳಿಂದಲೂ, ನಿಂಬಿ, ದ್ರಾಕ್ಷಿ, ಕಿತ್ತಳೆ, ಅಂಜೀರು ಮುಂತಾದ ಫಲವೃಕ್ಷಗಳಿಂದಲೂ ಪಟ್ಟಣವು ಶೋಭಾಯಮಾನವಾಗಿದೆ. ಈ ಪಟ್ಟಣದಲ್ಲಿ ಜನಸಂಖ್ಯೆಯು ಅಪರಿಮಿತವಾಗಿದೆ. ವರ್ತಕರು ಮತ್ತು ರತ್ನ, ಹವಳ, ಮಾಣಿಕ್ಯ, ವಜ್ರಗಳ ವ್ಯಾಪಾರವನ್ನು ಮಿತಿ ಮೀರಿ ಮಾಡುತ್ತಾರೆ. ಪ್ರತಿ ಶುಕ್ರವಾರಕ್ಕೊಮ್ಮೆ ಸಂತೆಯಾಗುತ್ತದೆ. ಆದರೆ ಪ್ರತಿಯೊಂದು ದಿನವೂ ಬೇರೆ ಬೇರೆ ಬೀದಿಗಳಲ್ಲಿ ದೊಡ್ಡ ಸಂತೆಗಳು ಕೂಡುತ್ತದೆ. ಈ ಪಟ್ಟಣದಲ್ಲಿ ಇಂತಹ ಸರಕುಗಳು ಸಿಕ್ಕುವುದಿಲ್ಲವೆಂದಿಲ್ಲ. ಹಣ್ಣು ಹಂಪಲು, ಕಾಯಿ ಪಲ್ಯಗಳ ರಾಶಿಯನ್ನು ನೋಡಿದರೆ ಕಣ್ಣು ತಿರುಗುತ್ತವೆ. ಅಂಗಡಿ ಮುಂತಾದವುಗಳನ್ನೆಲ್ಲ ಜನರು ವಾಸಿಸುವ ಮನೆಗಳೇ ಈ ಪಟ್ಟಣದಲ್ಲಿ 1,00,000 ಇವೆ. ಈ ರಾಯನು 20 ಲಕ್ಷ ಸೈನ್ಯವನ್ನು ಕೊಡಿಸಬಲ್ಲನು. ಇವನ ಸೈನಿಕರನ್ನು ನಾನು ನೋಡಿದೆನು. ಆ ಸೈನಿಕರಲ್ಲಿ ಹೇಡಿಯೊಬ್ಬನು ನನಗೆ ಕಾಣಬರಲಿಲ್ಲ. ಭಾರತ ಖಂಡವೇ ಅತಂತ್ರವಾಗಿ ಪರಕೀಯರ ದಾಳಿಗೆ ತುತ್ತಾದಾಗ ಧರ್ಮ ಮತ್ತು ದೇಶವನ್ನು ರಕ್ಷಿಸಿತು ವಿಜಯನಗರ ಸಾಮ್ರಾಜ್ಯ. ಕನ್ನಡಿಗರು ದೇಶ ಮತ್ತು ಧರ್ಮ ರಕ್ಷಣೆಗೆ ಎಂದಿಗೂ ಸಿದ್ಧ ಎಂದು ವಿಶ್ವಕ್ಕೆ ಸಂದೇಶ ನೀಡಿದ್ದು ಸಹ ನಮ್ಮ ವಿಜಯನಗರ ಸಾಮ್ರಾಜ್ಯವೇ. ಹಾಗಾದರೆ ವಿಜಯನಗರದ ಸಾಮ್ರಾಜ್ಯದ ಪತನ ಹೇಗಾಯಿತು ಅನ್ನೋದನ್ನು ನೋಡೋದಾದರೆ, ಕೃಷ್ಣದೇವರಾಯನ ನಂತರ ಅಚ್ಯುತರಾಯ ಮತ್ತು ಸದಾಶಿವರಾಯ ಆಳಿದರು. ಕೃಷ್ಣದೇವರಾಯನ ಅಳಿಯ ಅರವೀಡು ವಂಶದ ರಾಮರಾಯನು ಆಡಳಿತವನ್ನು ನಿಯಂತ್ರಿಸಿದನು. ರಾಮರಾಯನು ತನ್ನ 23 ವರ್ಷಗಳ ಆಳ್ವಿಕೆಯಲ್ಲಿ ಕೈಗೊಂಡ ಯುದ್ಧಗಳು ಸಾಮ್ರಾಜ್ಯದ ಗೌರವವನ್ನು ಹೆಚ್ಚಿಸಿದ್ದರೂ
ಇದು ವಿಜಯನಗರಕ್ಕೆ ಅನೇಕ ಶತ್ರುಗಳನ್ನು ಸೃಷ್ಟಿಸಲು ಕಾರಣವಾಯಿತು. ದಖ್ಖನ್ನಿನ ಸುಲ್ತಾನರ ರಾಜ್ಯಗಳು ಆಗಾಗ ನಡೆಸುತ್ತಿದ್ದ ದಾಳಿಗೆ ಪ್ರತೀಕಾರವಾಗಿ ರಾಮರಾಯನು ವಿಜಯಪುರ ಹಾಗೂ ಗೋಲ್ಕೊಂಡ ರಾಜ್ಯಗಳ ಪ್ರದೇಶಗಳನ್ನು ವಶಪಡಿಸಿಕೊಂಡಿದ್ದು ಕದನಕ್ಕೆ ಪ್ರಚೋದನೆ ನೀಡಿದವು. ವಿಜಯನಗರ ಸಾಮ್ರಾಜ್ಯದ ಏಳಿಗೆ ಮತ್ತು ಸಮೃದ್ಧಿಯ ಬಗ್ಗೆ ಮತ್ಸರ ಮತ್ತು ದ್ವೇಷಗಳನ್ನು ಹೊಂದಿದ್ದ ದಖ್ಖನ್ನಿನ ಸುಲ್ತಾನರು ರಿಲಿಜನ್ ಹೆಸರಿನಲ್ಲಿ ತಮ್ಮ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದಾದರು. 1565ರಲ್ಲಿ 4 ರಾಜ್ಯಗಳ ಒಕ್ಕೂಟ ಸೈನ್ಯ ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿತು. ಇದರಲ್ಲಿ ರಾಮರಾಯನ ಸೈನ್ಯ ಸೋತಿತು ಮತ್ತು ಅವನ ಹತನಾದನು. ವಿಜಯ ಸಾಧಿಸಿದ ದಖ್ಖನ್ನಿನ ಸುಲ್ತಾನರ ಸೈನ್ಯವು ಭವ್ಯವಾಗಿದ್ದ ವಿಜಯನಗರವನ್ನು ಕೊಳ್ಳೆ ಹೊಡೆಯಿತು. ಇದರ ಫಲವಾಗಿ ಸಾಮ್ರಾಜ್ಯದ ರಾಜಧಾನಿ ಹಂಪಿಯು ಹಾಳು ಹಂಪಿ ಆಯಿತು. ಮುಂದೆ ಪೆನುಕೊಂಡ, ಚಂದ್ರಗಿರಿ, ಕೊನೆಗೆ ವೆಲ್ಲೂರುಗಳಿಂದ ಅರವೀಡು ವಂಶದ ಆಡಳಿತ 1646ರವರೆಗೆ ಮುಂದುವರಿಯಿತು. ಕರ್ನಾಟಕದಲ್ಲಿ ಮೈಸೂರು, ಕೆಳದಿ, ಚಿತ್ರದುರ್ಗ ಮುಂತಾದ ವಿಜಯನಗರ ಸಾಮಂತರ ಸ್ವತಂತ್ರರಾದರು. ವಿಜಯನಗರ ಸಾಮ್ರಾಜ್ಯದ ಇತಿಹಾಸ, ಕಲೆ ಮತ್ತು ವಾಸ್ತುಶಿಲ್ಪ ಹಾಗೂ ಸಾಹಿತ್ಯ, ಹಾಗೆಯೇ ವಿಜಯನಗರ ಸಾಮ್ರಾಜ್ಯದ ಪತನ ಹೇಗಾಯಿತು ಅನ್ನುವಂತಹ ವಿಜಯನಗರ ಸಾಮ್ರಾಜ್ಯದ ಚೌಕಟ್ಟಿನ ಬಗ್ಗೆ ಮಾತ್ರ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಜಯನಗರ ಸಾಮ್ರಾಜ್ಯದ ಇತಿಹಾಸದಲ್ಲಿ ಬರುವಂತಹ ಕೆಲವೊಂದು ವಿಷಯವನ್ನು ತರುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.